ಕುರಿಗಳನ್ನು ಕಸಿದುಕೊಂಡು ನಮ್ಮ ಕುರಿಗಳನ್ನು ಅವರ ಮನೆ ಮುಂದಿನ ಅಂಗಳದಲ್ಲಿ ಕಟ್ಟಿ ಹಾಕಿದ್ದಾನಮ್ಮ. ಕಟ್ಟಿ ಹಾಕಿದ್ದಾನೆ. ಜಮೀನ್ದಾರ್ ನಮ್ಮ ಕುರಿಗಳನ್ನು ಕಟ್ಟಿ ಹಾಕಿದ್ದಾರೆ ಮಾವ. ಹೌದು ರವಿ, ಪ್ರತಿ ಸಲದಂತೆ ಈ ವರ್ಷವೂ ಕೂಡ ಈ ಗಿರಿಸಾಗರ ಬೀರೇಶ್ವರನ ಜಾತ್ರಾ ನಿಮಿತ್ತವಾಗಿ ಏರ್ಪಡಿಸಿದ ಟಗರಿನ ಕಾಳಗದಲ್ಲಿ ಆ ಜಮೀನ್ದಾರನ ಟಗರಿನನ್ನು ನಮ್ಮ ರಾಯಣ್ಣನ ಟಗರು ಸೋಲಿಸಿ ಆ ಜಮೀನ್ದಾರನಿಗೆ ಅವಮಾನ ಮಾಡುತ್ತಿದ್ದದಕ್ಕೆ ಅವನು ನಮ್ಮ ಮೇಲಿನ ಸೇಡಿಗಾಗಿ ನಮ್ಮ ಕುರಿಗಳನ್ನು ಅವರ ಬೆಳೆ ತುಂಬಿ ನಿಂತ ಶೇಂಗಾದೊಲ ಮೇಯಿಸಿದ್ದಾರೆ ಎಂದು ನಮ್ಮ ಕುರಿಗಳನ್ನು ಕಟ್ಟಿ ಹಾಕಿದ್ದಾರಪ್ಪ. ಕಟ್ಟಿ ಹಾಕಿದ್ದಾರೆ ಮಾವ. ಆ ಜಮೀನ್ದಾರ್ ನಮ್ಮ ಕುರಿಗಳನ್ನು ಕಟ್ಟಿ ಹಾಕಿದ್ದಾರೆ. ಈಗಲೇ ಹೋಗಿ ಅವನ ಎದೆ ತಟ್ಟಿ ಕೇಳಿ ಬರ್ತೇನೆ, ನಮ್ಮ ಕುರಿಗಳನ್ನು ಬಿಟ್ಟು ಬಿಡಿ ಎಂದು. ಬೇಡ ರವಿ, ಬೇಡ. ನಾಳೆ ನಾನೇ 4 ಜನ ಹಿರಿಯ ಕುರಿಗಾರರನ್ನು ಕರೆದುಕೊಂಡು ಹೋಗಿ ಬಿಡಿಸಿಕೊಂಡು ಬರುತ್ತೇನಪ್ಪ. ಈ ವಿಷಯವನ್ನು ಆ ರಾಯಣ್ಣನ ಮುಂದೆ ತಿಳಿಸಬೇಡಪ್ಪ. ಆ ರಾಯಣ್ಣ ಬಂದನಂತೆ ಕಾಣುತ್ತದೆ. ಅವನ ಮುಂದೆ ತಿಳಿಸಿದರೆ ಅವರಿಬ್ಬರು ನಡುವೆ ದೊಡ್ಡ ಕಾಳಗವೇ ನಡೆದು ರಕ್ತದ ಬಳಿ ಹರಿದರಲ್ಲಿ ಏನು ಸಂದೇಹವಿಲ್ಲ ರವಿ, ಏನು ಸಂದೇಹವಿಲ್ಲ. ಗಡಗಡ ಗಡಗಡ ಗುಡುಗು ಸುಭದ್ರ ಗುಡುಗುಡು ಗುಡುಗುಡು ಗುಡುಗು ಬರುದ್ರ ವೀರಭದ್ರ. ಅಪ್ಪ ತಂಗಿ ಸೀತಾ, ಬಾ ಮಗು. ರಾಯಣ್ಣ ಈಗ ಬಂದೆಯಾ? ಆ ಬೀರೇಶ್ವರನ ಜಾತ್ರಾ ಮುಗಿಸಿ. ಹೌದಪ್ಪ, ಇದೀಗ ಬಂದೆ. ಹಾ ರವಿ, ನೀನ್ ಯಾವಾಗ ಬಂದಿರುವೆ? ನಾನು ಬಂದು 2 ತಾಸು ಆಯ್ತು ರಾಯಣ್ಣ. ಏನಾಯ್ತಲ್ಲ ನಿನ್ನ ಟಗರಿನ ಕಾಳಗದ ವಿಷಯ? ದೇವರಂತ ತಂದೆ, ಚಿನ್ನದಂತ ತಂಗಿ, ಮುತ್ತಿನಂತ ಅಳಿಯ, ನಿಮ್ಮವರ ಆಶೀರ್ವಾದ ನನ್ನ ಮೇಲಿರುವವರೆಗೂ ಸ್ವಾಲಿ ಎನ್ನುವ ಶಬ್ದ ಸಿಯದ ಸಿಡಿಲು ಮರ್ಯಾದ ಈ ರಾಯಣ್ಣ ವಂಶದಲ್ಲೇ ಬಂದಿಲ್ಲ, ಮುಂದೆ ಬರುವುದು ಇಲ್ಲ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಗಿರಿಸಾಗರ ಬೀರೇಶ್ವರ ಜಾತ್ರಾ ನಿಮಿತ್ತವಾಗಿ ಏರ್ಪಡಿಸಿರತಕ್ಕಂಥ ಟಗರಿನ ಕಾಳಗದಲ್ಲಿ ನನ್ನ ಎದುರಾಳಿಯಾದ ಜಮೀನ್ದಾರ ಟಗರಿಗೆ ಈ ರಾಯಣ್ಣನ ಟಗರು ಒಂದೇ ಹೇಟಿಗೆ 3 ಸುತ್ತು ತಿನ್ನಲ ಕತ್ತುವಂತೆ ಹೊಡೆಯಿತು. ಕನಕ್ಕನೆ ಕಾಲು ಕೆದರಿ ಹುಡಿ ಎಬ್ಬಿಸಿ ಎಬ್ಬಿಸಿದ ಟಗರೆ ಎಂದು ಬೀರೇಶ್ವರನ ಬಿರುದು ಪಡೆದು ಕಡಕ್ಕಿತ್ತು ತಂದೆ ತಂಗಿ ನೀನು ಅಣ್ಣ ರಾಯಣ್ಣನ ಟಗರು. ಈ ಮಾತನ್ನು ಕೇಳಿ ನಿನ್ನ ತಂಗಿಗೆ ತುಂಬಾನೇ ಸಂತೋಷವಾಗ್ತಾ ಇದೆನಾ? ಸಂತೋಷವಾಗ್ತಾ ಇದೆ. ಹಾ, ತೆಗೆದುಕೊಳ್ಳಪ್ಪ ಈ ಸಲದ ಬಹುಮಾನವನ್ನು. 1 ಬೆಳ್ಳಿ ಕಡೆ ಹಾಗೂ 1 ಲಕ್ಷ ಹಣವನ್ನು. ಆಶೀರ್ವಾದ ಮಾಡಪ್ಪ. ಎದ್ದೇಳು ಮಗು, ಎದ್ದೇಳು. ಆ ಬೀರೇಶ್ವರನ ಆಶೀರ್ವಾದ ಸದಾ ನಿನ್ನ ಮೇಲಿರ್ಲಿ ಅನ್ನೋದೇ ನನ್ನ ಆಸೆಯಪ್ಪ. ಆ ತಂದೆ ಬೀರೇಶ್ವರನ ಆಶೀರ್ವಾದ ತಂದೆಗೆ, ತಂದೆ ತಂಗಿಯಾದ ನಿನ್ನಿಬ್ಬರ ಆಶೀರ್ವಾದ ನನ್ನ ಮೇಲಿದ್ದರೆ ಈ ಸಮಾಜದಲ್ಲಿ ಪುಣ್ಯ ಪುರುಷರ ಸುಳ್ಳು ಅವರ ಆಶೀರ್ವಾದ ಕುರಿತು ಗಂಡು ಗಡಿ ಕುರಿಗಾರನಾಗಿ ನಿಲ್ಲುವೆ ಈ ಸಮಾಜದಲ್ಲಿ. ನೋಡು ರಾಯಣ್ಣ, ನೀ ಮೇಯಿಸಿದ ನಿನ್ನ ಟಗರು ಯಾವ ಕಣಕ್ಕಿಳಿಸಿದರನು ಎದ್ದು ಜಯಶಾಲಿಯಾಗಿ ಮೇಯಿಸಿದ ಒಡೆಯನಾದ ನಿನ್ನ ಹೆಸರು ತಂದಿದೆಯೋ, ನೀನು ಅದೇ ತರ ನಮ್ಮ ಮನೆತನದ ಹೆಸರು ತರಬೇಕಪ್ಪ, ತರಬೇಕು. ನಮ್ಮ ಮನೆತನದ ಹೆಸರಷ್ಟೇ ಕಪ್ಪ, ಈ ಕನ್ನಡ ನಾಡಿನ ಕುರುಬರ ಕುಲಕ್ಕೆ ಕೀರ್ತಿ ತಂದ ಕ್ರಾಂತಿ ಸಂಗೊಳ್ಳಿ ರಾಯಣ್ಣಂತೆ ಗಂಡುಗಲಿ ಹಾಲ ಮತ್ತೆ ಹುಲಿಯಾಗಿ ನಿಲ್ಲಿವೆ ಈ ಜಗದಲ್ಲಿ. ನೋಡು ರಾಯಣ್ಣ, ಒಳ್ಳೆಯವರಿಗೆ ಧರ್ಮರಾಯನಾಗಿ ಕೆಟ್ಟವರಿಗೆ ಯಮಧರ್ಮರಾಯನಾಗಿ ಈ ಕನ್ನಡ ತಾಯಿ ನಾಡಿಗೆ ಕೇಡು ಬಗೆಯುವ ಬಂಡ ಪುಂಡರಿಗೆ ನೀನು ಗಂಡುಗಳಿ ಆಲ ಮತದ ಹುಲಿ ಆಗಬೇಕಪ್ಪ, ಆಲದ ಮತದ ಹುಲಿ ಆಗಬೇಕು.
ಆಯ್ತಪ್ಪ, ಮುತ್ತೈದರಿಗೆ ಮಗನಾಗಿ, ಕಟುಕ ಶ್ರೀಮಂತರಿಗೆ ಶಿವನವರಿಗನಾಗಿ, ಪಂಡ ಪುಂಡರಿಗೆ ಕುರುಬನ ಕೊಟ್ಟಿಯಾಗಿ, ನಿನ್ನ ಆಶೆಯಂತೆ ಗಂಡುಗಲಿ ಹಾಲ ಮತದ ಹುಲಿಯಾಗುವೆ, ನಿನ್ನ ಮಡಿಲಲ್ಲಿ ಮಡಿವೆಪ್ಪ. ತುಂಬಾ ಹೊತ್ತಾಯ್ತು, ಎಲ್ರೂ ಸರಿ ಊಟ ಮಾಡೋಣ ಬನ್ನಿ. ಹಾ ಆಯ್ತು ನೋಡಿ ಅಮ್ಮ, ನನಗೂ ತುಂಬಾ ಹೊಟ್ಟೆ ಹಸಿವಾಗಿದೆ. ಊಟ ಮಾಡಿ ಸ್ವಲ್ಪ ಕುರಿಗಳ ಕಾಯ್ಲಿಕ್ಕೆ ಹೋಗಬೇಕು. ರಾಯಣ್ಣ ಅದು ಯಾಕೆ ರವಿ, ಏನಾಯ್ತು? ನಮ್ಮ ಕುರಿಗಳನ್ನು ಆ ಜಮೀನ್ದಾರ್ ಆ ಜಮೀನ್ದಾರ್ ನನ್ನ ಕುರಿಗಳಿಗೆ ಏನು ಮಾಡಿದನು? ಯಾಕಪ್ಪ ಹೀಗೇಕೆ ಮೂಕನಾಗಿ ನಿಂತಿರುವೆ? ನನ್ನ ಕುರಿಗಳಿಗೆ ಏನಾಯ್ತಂದು ಬೇಗ ಹೇಳು. ತಂಗಿ ಸೀತಾ, ನೀನಾದರೂ ನನಗೆ ಈಗ ಹೇಳದಿದ್ದರೆ ಈ ನಿನ್ನ ಅಣ್ಣನ ಮೇಲೆ ಆನೆಯಾಗಿದೆ. ಹೇಳು ತಂಗಿ, ನನ್ನ ಕುರಿಗಳಿಗೆ ಏನಾಯ್ತಂದು. ಅಣ್ಣ, ಆ ಜಮೀನ್ದಾರ ಅಪ್ಪನನ್ನು ಹೊಡೆದು ಕಳಿಸಿದ್ದಾನೆ. ಲೇ ಜಮೀನ್ದಾರ್! ಅಷ್ಟೇ ಅಲ್ಲ ಅಣ್ಣ, ನಮ್ಮ ಕುರಿಗಳನ್ನ ಕೂಡ ಕಟ್ಟಿ ಹಾಕಿದ್ದಾನೆ ಆ ಜಮೀನ್ದಾರ. ಎಂತ ಮಾತನ್ನು ಹೇಳಿದ ತಂಗಿ, ನನಗೆ ಎದೆಯಲ್ಲಿ ಹೊಡೆದು ತುತ್ತುವಾಗುವ ಕೆಟ್ಟ ದೃಶ್ಯವನ್ನು. ಲೇ ಮಗನೇ ಜಮೀನ್ದಾರ್, ನಾನೆಲ್ಲ ಸಮಯ ಸಾಧಿಸಿ ನನ್ನ ತಂದೆ ಮೇಲೆ ಕೈ ಮಾಡಿ ನನ್ನ ಕುರಿಗಳನ್ನು ಕಟ್ಟಿ ಹಾಕಿಲೇ ರಣ ಹೇಳಿ ಈಗಲೇ ಹೋಗುತ್ತೇನೆ ಪಾ. ಜಮೀನ್ದಾರ ತಲೆ ಕರೆದು ನಮ್ಮ ಕುರಿಗಳನ್ನು ಬಿಡಿಸಿಕೊಂಡು ಅದೆಲ್ಲವನ್ನು ಆಮೇಲೆ ವಿಚಾರ ಮಾಡಿದ್ರೆ ಆಯ್ತು. ಮೊದಲು ಎಲ್ಲರೂ ಸರಿ ಊಟ ಮಾಡೋಣ ಬಾ ಅಣ್ಣ. ಬೆಂಕಿ ಹಾಕಮ್ಮ ಈ ನಿನ್ನ ಊಟಕ್ಕೆ. ಲೇ ಹೇಳಿ ನನ್ನ ಮಗನೇ ಜಮೀನ್ದಾರ್, ನಾನೆಲ್ಲ ಸಮಯ ಸಾಧಿಸಿ ನನ್ನ ತಂದೆ ಮೇಲೆ ಕೈ ಮಾಡಿ ನನ್ನ ಕುರಿಗಳನ್ನು ಕಟ್ಟಿ ಹಾಕಿ ಹೇರಣ ಹೇಳಿ ಬರ್ತೀನಪ್ಪ. ಈಗಲೇ ಹೋಗಿ ಆ ಜಮೀನ್ದಾರ್ ತಲೆ ಕರೆದು ನಮ್ಮ ಕುರಿಗಳನ್ನು ಬಿಡಿಸ್ಕೊಂಡು ಬರ್ತೇನೆ. ನಿಲ್ಲು ರಾಯಣ್ಣ, ನಿಲ್ಲು. ನಾ ಹೇಳುವ ಮಾತು ಸ್ವಲ್ಪ ಕೇಳಪ್ಪ. ನಿನ್ನ ಮಾತು ಕೇಳುವಷ್ಟು ಸಾನೆ ನನಗಿಲ್ಲಪ್ಪ. ಆ ಜಮೀನ್ದಾರ ದೇಹವನ್ನೇ ಭಾಗ ಮಾಡಿ ಅವನ ಬಿಸಿ ರಕ್ತ ಕುಡಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಬೆಟ್ಟ ಬಿಡಪ್ಪ, ನನ್ನ ತಡೆಯಬೇಕು. ರಾಯಣ್ಣ, ರಾಯಣ್ಣ, ಆ ಜಮೀನ್ದಾರನೊಬ್ಬ ಹೆಂಡೂಲಿಗಳಲ್ಲಿ ಗಂಡೂಲಿ ಇದ್ದಂತೆ. ನೋಡು ರಾಯಣ್ಣ, ಆ ಜಮೀನ್ದಾರನೊಬ್ಬ ಈ ಪಾದದ ಎಮ್ಮೆಲಿ ಅಂತೀನಿ ಎದುರಿ ನೋಡುತ್ತಾರೆ. ಅವನನ್ನು ಎದುರಿಸುವುದು ಸರಿಯಲ್ಲಪ್ಪ. ಆ ಜಮೀನ್ದಾರ್ಗೆ ಎಮ್ಮೆಲ್ ಅದರಲಿ ಎಂಪಿ ಅದರಲಿ ಎಮ್ಮೆಲ್ ಎಂಪಿಗಳಂತೆ ಈ ರಾಯನ್ನೇ ನಾವು ನೆಂದದಿಂದ ಬದುಕುವ ಕೊನೆಯಲ್ಲಪ್ಪ. ಈ ರಾಯಣ್ಣ ತೋಳಿನಲ್ಲಿ ಸತ್ತಿರುವರೆಗೂ ಜಮೀನ್ದಾರ್ ಅಂತ ಸೂರ ಸರ್ದಾರು 1000 ಜನ ಬಂದರು ಸರಿ. ಅವರ ಎದೆಸಲ್ಲಿ ಬಿಸಿ ರಕ್ತ ಕುಡಿದು ನಮ್ಮ ಕುರಿಗಳನ್ನು ಬಿಡಿಸಿಕೊಂಡು ಬಂದಿದ್ದಾರೆ. ನಾನು ಗಂಡುಗಲಿ ಕುರಿಗಾರ ರಾಯಣ್ಣ ತಿಂದಳಿ ಸಮಾಜ. ಈ ಮಾತು ಸೂರ್ಯಚಂದ್ರನ ಮೇಲಾನೆ, ಹರಿಯುತ್ತಿರುವ ನೀರಿನ ಮೇಲಾನೆ, ಬೀಸುತ್ತಿರುವ ಗಾಳಿಯ ಮೇಲಾನೆ. ಈ ಮಾತು ಸುಳ್ಳಾದರೆ ನನ್ನ ತಾಯಿ ಜಾರ್ನೇರ ರಕ್ತ ಕಡ್ಡದಲ್ಲಿ ಸಮಾಜ. ಬರ್ತೀನಪ್ಪ. ಆ ಜಮೀನ್ದಾರ ತಲೆ ಕಡ್ದು ನಮ್ಮ ಕುರಿಗಳನ್ನು ಆ ಶಿವನ ಲೀಲೆ ಹೇಗಿದೆಯೋ ಹಾಗೆ ಆಗಲಿ. ಆ ರವಿ, ಸೀತಾ, ಒಳಗೆ ಹೋಗೋಣ ನಡೆಯಿರಿ. ಕೈ ಕೊಟ್ಟ ಹುಡುಗರಿಗೆ ಕೈ ಗಡಗಡ ಅಡುಗಿಸ ಭದ್ರ ಹುಡುಗುಡು ಗುಡುಗುಡು ಹುಡುಗುವ ರುದ್ರ ಮಡ ಮಡ ಮಡಮ ಮರುಗ ಭದ್ರ ಗದಗ ಗದಗ ಅಗಿಸುವ ರುದ್ರ 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 ವೀರಭದ್ರ ವೀರಭದ್ರ ಭಕ್ತ ಪಾಲಕ
ನಾನು ಚತುರ್ದಶ ಭುವನ ಭಯಂಕನಾದ ಲಂಕೇಶ್ವರ ದಶಕಂಠ ರಾವಣ ನಾನು ಸರ್ವ ರಾವಣ ಎಲ್ಲ ಬ್ರಹ್ಮ ಮಂಡೇ ತಂಡೋಪತಂಡ ಮಂಡೇ ದಂಡು ದಾಳಿಗೆ ಮಂಡಳ ನಾಯಕನಾದ ಗಂಡೆದೆಯ ಗಂಡರ ಗಂಡನಾದ ಪ್ರಚಂಡ ರಾವಣ ಈ ಕಲಿಯುಗದ ಕರುಡಪತಿ ನಾನಾಗಬೇಕಂದೆ ಅವರಿಗೆ ಕಾದಿಟ್ಟ ಈ ಕಾಮನ ಹರಿವ ಹಾವಿನಂತೆ ಹರಿದು ಹೋಯ್ತಲ್ಲ ಆ ಜಮೀನ್ದಾರನ ತಂಗಿ ಈಶ್ವರಿ ರೂಪಲವನ್ಯ ನನ್ನ ಹೆಸರು ಕರುಣೆ ಎಲ್ಲದ ಕಟಕ ಸಾಮ್ರಾಜ್ಯನೇ ಅಲ್ಲ Come on, director. ನನಗಿದರ ಬರೀ ಆಕ್ಟರ್. ಹಾಲು ಕೆಟ್ಟರೆ ಹಾಲು ಮತ ಕೆಡಲೇ ನಿನಗೇನು ಗೊತ್ತಲ್ಲ ಏ ಬೋಳಿ ಮಗನೇ ಜಗರ ಜಗಜಾಗೋ ನೀನು ಬದಲಾಗೋ ಜಗರ ಜಗಜಾಗೋ ನೀನು ಬದಲಾಗೋ ಹಠ 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 ಹಠವಾದಿ ಗಟ 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 ಸರ್ಪ ಹಠ 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 ಹಠವಾದಿ ಗಟ 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 ಸರ್ಪ ಒಡನೆ ಒಡನೆ